ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 29/12/2025 ಮುರಳಿ ಬಾಬಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಈಗ ಮನೆಗೆ ಹೋಗಬೇಕು. ಆದುದರಿಂದ ದೇಹ ಸಹಿತ ದೇಹದೆಲ್ಲವನ್ನ ಬುದ್ಧಿಯಿಂದ ಮರೆತು ಒಬ್ಬ ತಂದೆಯನ್ನ ನಿರಂತರ ನೆನಪು ಮಾಡ್ರಿ, ಪಾವನರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಎರಡನೇ ಪಾಯಿಂಟ್ ಅಂದ್ರೆ, ಸೂಜಿಯ ಮೇಲೆ ಹೇಗೆ ತುಕ್ಕು ಹಿಡಿತದಲ್ಲ, ಹಾಗೆ ಆತ್ಮನ ಮೇಲೆ ಜನ್ಮ ಜನ್ಮಾಂತರಗಳಿಂದ ಮಾಡಿದ ಎಲ್ಲ ವಿಕ್ರಮಗಳ ತುಕ್ಕು ಹಿಡಿದಿದೆ. ಈಗ ಶಿವತಂದೆಯ ನೆನಪಿನ ಯಾತ್ರೆಯಿಂದ ತುಕ್ಕನ್ನ ತೆಗೆದುಹಾಕ್ರಿ, ಬಿಡಿಸ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. ಮೂರನೇದು, ಬುದ್ಧಿಯಲ್ಲಿ ಜ್ಞಾನದ ಪಾಯಿಂಟ್ಸ್ಗಳನ್ನ ತುಂಬಿಸಿಕೊಂಡು ಸೇವೆ ಮಾಡಬೇಕು. ನಾಡಿ ನೋಡಿ ಅಂದ್ರೆ ವ್ಯಕ್ತಿಗಳ ಇಚ್ಛೆಯನ್ನು ನೋಡಿ ಅನ್ಯರಿಗೆ ಜ್ಞಾನದಾನ ಮಾಡಿ. ನಾಲ್ಕನೇದು, ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಗಳ ದೃಶ್ಯವನ್ನು ನೋಡುತ್ತಾ ಇದ್ರು ಸದಾ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿಗಳಾಗ್ರಿ. ಐದನೇದು, ಯಾವುದೇ ಪ್ರಕಾರದ ವಾತಾವರಣ ಇದ್ರೂ ವಾಣಿಯ ಜೊತೆಯಲ್ಲಿ ವೃತ್ತಿಯ ಮೂಲಕ ಸೇವೆ ಮಾಡ್ರಿ. 5 ಬಿಂದುಗಳು: ಮನೆ ಪರಮಧಾಮ, ಶಿವತಂದೆಯ ನೆನಪು, ಜ್ಞಾನದ ಪಾಯಿಂಟ್ಸ್, ಸದಾ ಸಾಕ್ಷಿ, ಮಾತಿನ ಜೊತೆಗೆ ವೃತ್ತಿಯಿಂದ ಸೇವೆ. ಇಂದಿನ ಚಿಂತನೆ: ನಾನು ಆತ್ಮ ಸದಾ ಸಾಕ್ಷಿ ದೃಷ್ಟ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬ್ದಾದರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ದೇಹ ಎಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ಈಗ ನಾನು ಮನೆಗೆ ಹೋಗಬೇಕು. ಆದ್ದರಿಂದ ಈ ದೇಹ ಮತ್ತು ದೇಹದ ಎಲ್ಲ ಬಂಧನಗಳಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಪ್ರೀತಿಯ ತಂದೆಯನ್ನು ನೆನಪು ಮಾಡಿ ಪಾವನಾಗ್ತೀನಿ. ನಾನು ಆತ್ಮ ಜನ್ಮ ಜನ್ಮಾಂತರಗಳಿಂದ ಹಿಡಿದಿರುವ ತುಕ್ಕನ್ನು ಬಿಡಿಸಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ನಿರಂತರ ಇರುವ ಅಭ್ಯಾಸ ಮಾಡುತ್ತೇನೆ. ನಾನು ಆತ್ಮ ಸದಾ ಬುದ್ಧಿಯಲ್ಲಿ ಜ್ಞಾನದ ಪಾಯಿಂಟ್ಸ್ಗಳನ್ನು ನೆನಪಿಸಿಕೊಂಡು ತುಂಬಿಸಿಕೊಂಡು ಅನೇಕ ಆತ್ಮಗಳಿಗೆ ಸತ್ಯ ಜ್ಞಾನವನ್ನು ನೀಡುವ ಸೇವೆ ಮಾಡುತ್ತೇನೆ. ನಾನು ಆತ್ಮ ಜ್ಯೋತಿ ಈ ಕಲಿಯುಗಿ ದುಃಖದ ಪ್ರಪಂಚ, ಅಶಾಂತಿಯ ಪ್ರಪಂಚದಲ್ಲಿ ಅನೇಕ ದೃಶ್ಯಗಳನ್ನು ನೋಡುತ್ತಿದ್ದರೂ ಸಹ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿಯಾಗಿರುತ್ತೇನೆ. ನಾನು ಆತ್ಮ ಎಂಥದೇ ವಾತಾವರಣವಿದ್ದರೂ ಸಹ ವಾಣಿಯ ಜೊತೆಯಲ್ಲಿ ವೃತ್ತಿಯ ಮುಖಾಂತರ ಸೇವೆ ಮಾಡುವ ಕಾರ್ಯ ಮಾಡುತ್ತೇನೆ. ನಾನು ಆತ್ಮ ಜ್ಯೋತಿ. ನಾನು ನನ್ನ ನಿಜವಾದ ಮನೆ ಪರಂಧಾಮಕ್ಕೆ ಹೋಗಬೇಕು. ಮನಸ್ಸು ಹಾಗೂ ಬುದ್ಧಿ ರೂಪಿ ವಿಮಾನದಿಂದ ಈ ದೇಹದಿಂದ ಬೇರೆಯಾದೆ. ದೇಹದ ಜಗತ್ತಿಗಿಂತಲೂ ದೂರ ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವಕ್ಕಿಂತಲೂ ಮೇಲೆ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕದಲ್ಲಿ ನಾನು ಆತ್ಮ ಬೆಳಕಿನ ಶರೀರದಲ್ಲಿ ಬಿಂದುವಾಗಿ ಹೊಳೆಯುತ್ತಾ ಇದ್ದೇನೆ. ನನ್ನ ಅತಿ ಪ್ರೀತಿಯ ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವಬಾಬಾ ಹೊಳಿತಾ ಇದ್ದಾರೆ. ಬಾಬ್ದಾದರವರು ಅತಿ ಆಕರ್ಷಿತರಾಗಿ ಆಕರ್ಷಿಸುತ್ತಿದ್ದಾರೆ. ನಾನು ಆತ್ಮ ಬೆಳಕಿನ ಲೋಕದಲ್ಲಿ ಬಾಬ್ದಾದರವರ ಸಮ್ಮುಖದಲ್ಲಿದ್ದೇನೆ. ತಂದೆಯಿಂದ ದೃಷ್ಟಿಯನ್ನ ಪಡೆದುಕೊಳ್ಳುತ್ತಿದ್ದೇನೆ. ಆಹಾ, ಸ್ನೇಹ ತುಂಬಿದ ಪಾವನ ದೃಷ್ಟಿಯಿಂದ ನಾನು ಶುದ್ಧ ಹಾಗೂ ಪಾವನನಾಗುತ್ತಿದ್ದೇನೆ. ಬಾಬ್ದಾದರವರು ಮೀಟೆ ಬಚ್ಚೆ
ಪ್ಯಾರೆ ಬಚ್ಚೆ ಎಂದು ಹೇಳುತ್ತಾ ಸದಾ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭವ, ಸದಾ ಸಾಕ್ಷಿ ದೃಷ್ಟಾತ್ಮ ಭವ, ಸದಾ ಶಕ್ತಿಶಾಲಿ ಆತ್ಮ ಭವ. ಬಾಬರವರು ವರದಾನ ಹಾಗೂ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ಬಾಬ್ದಾದರವರು ತಮ್ಮ ಪ್ರೀತಿಯ ಬಾಹುಗಳಿಂದ ನನ್ನನ್ನು ಆಲಂಗಿಸಿಕೊಂಡರು. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಮಡಿಲಿನಲ್ಲಿದ್ದೇನೆ. ಓಹೋ, ಎಂತಹ ಸುಖ, ಮರೆಯಲಾಗದ ಅವಿಸ್ಮರಣೀಯ ಆನಂದದ ಅನುಭವ. ಬಾಬ್ದಾದರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಆತ್ಮ ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾದೆ. ಅತೀ ಸೂಕ್ಷ್ಮ ಬಿಂದು. ಓಹೋ, ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮ ಪಾವನ ಲೋಕದಲ್ಲಿ ನಾನು ಆತ್ಮ ನನ್ನ ನಿಜ ಸ್ವರೂಪ ಬಿಂದು ರೂಪದಲ್ಲಿ ಹೊಳೆಯುತ್ತಿದ್ದೇನೆ. ನನ್ನ ಪ್ರಿಯಾತಿ ಪ್ರಿಯ ಅತಿ ಪ್ರಿಯ ಶಿವಬಾಬರವರು ಬಿಂದುವಾಗಿ ಹೊಳಿತಾ ಇದ್ದಾರೆ. ನಾನು ಜ್ಯೋತಿ ಬಿಂದು, ತಂದೆಯೂ ಸಹ ಜ್ಯೋತಿ ಬಿಂದು. ಓಹೋ, ಇಡೀ ಪರಮಧಾಮವೆಲ್ಲ ಸ್ವಯಂ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಪರಮಧಾಮದಲ್ಲಿ ನನ್ನ ಅತಿ ಪ್ರಿಯ ತಂದೆ ಶಿವಬಾಬರವರು ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ತಂದೆಯಿಂದ ಅಪಾರ ಶಕ್ತಿಶಾಲಿ ಕಿರಣಗಳು ಹೊರಡುತ್ತಲಿವೆ. ನಾನು ಆತ್ಮ ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳು ನನ್ನ ಮೇಲೆ ಹರಿಯುತ್ತಲಿವೆ. ನಾನು ಆತ್ಮ ಸಂಪೂರ್ಣ ಸಶಕ್ತನಾಗಿದ್ದೇನೆ, ಶುದ್ಧನಾಗಿದ್ದೇನೆ, ಶಕ್ತಿಶಾಲಿಯಾಗಿದ್ದೇನೆ. ಆಹಾ, ಎಂತಹ ಶಕ್ತಿಶಾಲಿ ಸ್ಥಿತಿ. ನಾನು ಆತ್ಮರೂಪಿ ಬ್ಯಾಟರಿ ಪೂರ್ಣ ಚಾರ್ಜ್ ಆಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ. ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ವಿಶ್ವಕ್ಕೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶವನ್ನು ನೀಡುತ್ತಿದ್ದೇನೆ. ಓಹೋ, ತಂದೆಯ ಸಂದೇಶ ಸಿಗುತ್ತಿದ್ದಂತೆ ಕೋಟಿ ಕೋಟಿ ಆತ್ಮಗಳು, ದೈವಿ ಕುಲದ ಎಲ್ಲ ಆತ್ಮಗಳು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಓಡೋಡಿ ಬರುತ್ತಿದ್ದಾರೆ. ಭಗವಂತನು ಬಂದಿದ್ದಾನೆ. ಭಗವಂತನ ಅವತರಣೆಯಾಗಿದೆ. ಪ್ರಭು ಆಗಯ, ಪ್ರಭು ಬಂದಿದ್ದಾರೆ. ಎಲ್ಲರೂ ಕೂಡ ಸತ್ಯ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ತಂದೆಯಿಂದ ಜ್ಞಾನ ಮತ್ತು ಯೋಗದ ಅಭ್ಯಾಸ ಮಾಡಿ ತಮ್ಮ ಈಶ್ವರೀಯ ಜನ್ಮಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಭಗವಂತನು ಬಂದಿದ್ದಾನೆ. ಭಕ್ತಿಯ ಫಲವನ್ನು ನೀಡಲು ಭಗವಂತನ ಸತ್ಯದ ಅರಿವಾಗಿದೆ. ಎಲ್ಲರೂ ಕೂಡ ಸತ್ಯದ ಅರಿವಿನಲ್ಲಿ ಆನಂದಿಸುತ್ತಿದ್ದಾರೆ. ಓಂ ಶಾಂತಿ.